ನನ್ನ ಹೆಸರು ಎನ್ ಶ್ರೀನಿವಾಸ್ ಅಂತ. ನಾನು ವಿದ್ಯುತ್ ಗ್ರಾಹಕರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಕುಂತಿರ್ತಕ್ಕಂಥ ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ನಾವು ಈ ಸಭೆಯಲ್ಲಿ ಸೇರಿರ್ತಕ್ಕಂಥದ್ದು ಈ ಕೆಲವು ತಿಂಗಳ ಹಿಂದೆ ಏನು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ಡಿಸೆಂಬರ್ 17, 2024ರಲ್ಲಿ ಆದೇಶವನ್ನು ಹೊರಡಿಸಿರ್ತಾರೆ. ಅನಧಿಕೃತ ಕಟ್ಟಡಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಏನು ದೇಶಾದ್ಯಂತ ಒಂದು ಆದೇಶ ಬಂದಿರುತ್ತೆ. ಅದರ ಸಲುವಾಗಿ ನಮ್ಮ ರಾಜ್ಯ ಹಾಗೂ ನಮ್ಮ KERC ಅವರು, ಕರ್ನಾಟಕ ವಿದ್ಯುತ್ ಎಲೆಕ್ಟ್ರಿಕಲ್ ರೆಗ್ಯುಲೇಟರಿ ಕಮಿಷನ್ ಅವರು ಏಪ್ರಿಲ್ 4, 2025ರಂದು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಅದೇನಂತಂದರೆ ಇನ್ನು ಮುಂದೆ ಒಂದು ಪ್ಲಾನ್ ಅಪ್ರೂವಲ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಯಾವುದಕ್ಕೆ ಟೆಂಪ್ರವರಿ ಕನೆಕ್ಷನ್ ಕೊಡಬಾರ್ದು, ಹಾಗೆ ಪರ್ಮನೆಂಟ್ ಕನೆಕ್ಷನ್ಸ್ಗೆ OC ಸರ್ಟಿಫಿಕೇಟ್ ಕಡ್ಡಾಯ ಅಂತ ಹೇಳಿ ಏನು ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಾರೆ. ಅದರಿಂದ ಸಾವಿರಾರು ಕಾರ್ಮಿಕರು ಹಾಗೂ ಲಕ್ಷಾಂತರ ಕುಟುಂಬಗಳು ಈಗ ಬೀದಿಗೆ ಬಂದಂಥ ಸಂದರ್ಭ ಒದಗಿ ಬಂದಿದೆ. ಈಗಾಗಲೇ ಬಂದಿದ್ದಾರೆ. ಯಾಕೆ ಅಂತಂದರೆ ಈಗೇನು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಬರೋಕ್ಕಿಂತ ಮೊದಲಿಂದನೇ ನಮಗೆ ಟೆಂಪ್ರವರಿ ಕನೆಕ್ಷನ್ಗಳು ಕೊಟ್ಟು ಹಲವಾರು ಲಕ್ಷಾಂತರ ಬಿಲ್ಡಿಂಗ್ಗಳು ಇಲ್ಲಿ ನೆಲೆ ಊರಿದೆ, ಕಟ್ತಾ ಬಂದಿದ್ದಾರೆ. ಈಗ ಅದು ಲೋನುಗಳು ಮಾಡಿ ಕಟ್ಟಿರೋರು ಇದ್ದಾರೆ, ಹಾಗೆ ಕಟ್ಟಿರೋರು ಇದ್ದಾರೆ. ಅವರೆಲ್ಲ ಇವತ್ತು ನೇಣು ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದರ ಸಲುವಾಗಿ ಇವತ್ತು ನಾವು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ರಾಹಕರು ಧ್ವನಿ ಎತ್ತದೇ ಹೋದರೆ ಸರ್ಕಾರಕ್ಕೆ ಇದು ತಲುಪಲ್ಲ. ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಸಾಹೇಬ್ರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ನಾನು ಪೇಪರ್ಗಳಲ್ಲಿ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ಈ ಮೀಟಿಂಗಲ್ಲಿ ನೀವು ಇದಕ್ಕೆ ಬಗೆಹರಿಸ್ಬೇಕು. ಯಾಕೆ ಅಂತಂದರೆ ಸಾವಿರಾರು ಕಾಂಟ್ರಾಕ್ಟರ್ಗಳಿರ್ಬೋದು, ಗ್ರಾಹಕರಿರ್ಬೋದು, ಮತ್ತು ಇದರಲ್ಲಿ ಕಟ್ಟಡಗಳ ನಿರ್ಮಾಣ ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಕೂಲಿ ಕಾರ್ಮಿಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳು 190ರಿಂದ 200 ಐಟಮ್ಗಳು ಈಗ ಬಿಸ್ನೆಸ್ ಹಾಳಾಗ್ತಾ ಇದೆ. GDPಗೂ ಸಹ ತೊಂದರೆ ಆಗ್ತಾ ಇದೆ. ಸರ್ಕಾರ ಇದನ್ನು ಮನಗಂಡು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು. ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಬಂದಿದೆ, ಅದಕ್ಕೆ ಹಿಂದಿನ ದಿನಗಳಿಂದ ಏನು ಟೆಂಪ್ರವರಿ ಕನೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಬಿಲ್ಡಿಂಗ್ಗಳು ನೆಲೆ ಊರಿದೆ, ಅದಕ್ಕೆ ಶಾಶ್ವತ ಸಂಪರ್ಕ ಹಾಗೂ ಮುಂದೆ ನೀವು ಈಗ ನಾವು ಸರ್ವೋಚ್ಚ ನ್ಯಾಯಾಲಯ ಆದೇಶನ ನಾವು ಪ್ರತಿಪಾದಿಸ್ತಾ ಇಲ್ಲ, ಅದಕ್ಕೆ ಗೌರವಿಸ್ತೀವಿ. ಈಗೇನು ಏಪ್ರಿಲ್ 4ರಿಂದ ಈಚೆಗೆ ನೀವು ತಂದಿದ್ದೀರಾ, ಅದಕ್ಕೆ ನಾವು ಗೌರವಿಸ್ತೀವಿ. ಹಿಂದೆ ಮಾಡಿರ್ತಕ್ಕಂಥ ಟೆಂಪ್ರವರಿ ಕನೆಕ್ಷನ್ಗಳು ಕೊಟ್ಟಿರ್ತಕ್ಕಂಥವ್ರನ್ನ ರೆಗ್ಯುಲೈಸ್ ಮಾಡಿ ಅದನ್ನು ಅವ್ರಿಗೆ ಶಾಶ್ವತ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು KERC ಅವ್ರನ್ನೂ ನಾನು ಈ ಮುಖಾಂತರ ನಾನು ಏನು ಇವತ್ತು S7 ಸಬ್ ಡಿವಿಷನ್ನಲ್ಲಿ ಮೊದಲನೇ ಬಾರಿಗೆ ವಿದ್ಯುತ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾನು ಧ್ವನಿ ಎತ್ತಾ ಇದ್ದೀನಿ. S7 ಸಬ್ ಡಿವಿಷನ್ ಮುಖಾಂತರ ಸಹಾಯಕ ಪಾಲಕ ಅಭಿಯಂತರರಿಗೆ ನಾವು ವಿಷಯ ತಿಳಿಸಿದ್ದೀವಿ. ಈಗಾಗಲೇ ಅವರು MD ಅವ್ರಿಗೆ ತಿಳಿಸಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಮಧ್ಯಾಹ್ನದೊಳಗೆ ಮುಟ್ಟಿಸ್ಬೇಕಂತ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಸಾವಿರಾರು ಇದರಲ್ಲಿ ಉದ್ಯೋಗ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕಂದರೆ ಎಲೆಕ್ಟ್ರಿಷಿಯನ್ಸ್ ಇರ್ಬೋದು, ಮೇಷನ್ಸ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಪ್ರತಿಯೊಬ್ಬರು ಕಟ್ಟಡ ಕಾರ್ಮಿಕರು ಏನಿದ್ದಾರೆ, ಕಾರ್ಮಿಕರು ಮತ್ತು ಕೂಲಿದಾರರು, ಅವರ ಕುಟುಂಬಗಳು ಈಗ ಬೀದಿಗೆ ಬರೋವಂಥದ್ದಿದೆ. ಮಧ್ಯಮ ವರ್ಗದ ಕುಟುಂಬಗಳು ಬಹಳ ಇದರಿಂದ ಕಷ್ಟಕ್ಕೆ ಒಳಪಡ್ತಾ ಇದ್ದಾರೆ. ದಯವಿಟ್ಟು ಈಗಾಗಲೇ ಹಲವು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀರ ಬಡವರ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ. ಮತ್ತು ಈ ಒಂದು ಕಾರಣದಿಂದ ಸರ್ಕಾರ ಇದಕ್ಕೆ ಕಾರಣಕರ್ತರಾಗಬಾರ್ದು. ಈಗಲೇ ಮುನ್ನೆತ್ಕೊಂಡು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರೋಕ್ಕಿಂತ ಮೊದಲು ತೀರ್ಮಾನ ತಗೊಂಡು ಅವರನ್ನು ಒಂದು ಉದ್ಯೋಗ ಅವಕಾಶವನ್ನು ಕಿತ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಜಾನ್ ಬೆನಡಿಕ್ ಅಂತ, ಕರ್ನಾಟಕ ವಿದ್ಯುತ್ ಸೇನೆಯಿಂದ. ಈಗ ಏನು ಸುಪ್ರೀಂ ಕೋರ್ಟ್ ಆದೇಶ ಅಂತ ಇಡೀ ನಮ್ಮ ರಾಜ್ಯದಲ್ಲಿ ಏನೊಂದು ಗೊಂದಲ ಸೃಷ್ಟಿ ಮಾಡಿಕೊಂಡು ಈಗ ಒಬ್ಬ ಕಾರ್ಪೊರೇಟ್ ಆಫೀಸಿಂದ ಏನು ಸುತ್ತೋಲೆ ನೋಡಿಸಿಲ್ಲ, ಏನಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಯಾವುದೇ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಇದ್ದರೆ ಅದನ್ನು ಸರ್ವಿಸ್ ಪ್ರೊವೈಡರ್ ಜೊತೆ ಸೇರಿ ಅದರಿಗೆ ಸ್ಪಂದಿಸಿ ಅದನ್ನು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿರೋದು ಹೊರತು ಯಾವುದೇ ಬಿಲ್ಡಿಂಗ್ ಕರೆಂಟ್ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. 17/12ಗೆ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದೆ ಅದು ಬಂದ್ಬಿಟ್ಟು ಕ್ಲಿಯರಾಗಿ ಕೊಟ್ಟಿದೆ. ಎಲ್ಲ ಯೂನಿಯನ್ ಟೆರಿಟರೀಸ್ ಗೌರ್ಮೆಂಟಲ್ಲಿ ಆ ಸಂಬಂಧಪಟ್ಟಿದ್ದ ಚೀಫ್ ಸೆಕ್ರೆಟರಿ ಅವರು ಒಂದು ಸುತ್ತೋಲೆ ಹೊರಡಿಸ್ಬೇಕು ಎಲ್ಲ ಕಾಂಪಿಟೆಂಟ್ ಅಥಾರಿಟಿಗೆ, ಅವ್ರು ಫಾಲೋ ಮಾಡಬೇಕಂತ ಕೊಟ್ಟಿದ್ದಾರೆ. ಆದರೆ ಇಲ್ಲೇನಾಗಿದೆ,
ಮಾರ್ಚ್ 3ನೇ ತಾರೀಕು KRCಯಿಂದ ಲೆಟ್ರ್ ಕೊಟ್ಟಿದ್ದಾರೆ 2025 4/4/2025ಗೆ ಬೆಸ್ಕಾಮಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಆದರೆ ಚೀಫ್ ಸೆಕ್ರೆಟರಿ ಅವರು ಕೊಟ್ಟಿರೋದು 13/5/2025. ಈಗ ಯಾವುದನ್ನು ಫಾಲೋ ಮಾಡಬೇಕು ಬೆಸ್ಕಾಂ ಅಧಿಕಾರಿಗಳು? ಈಗ ಕಾರ್ಪೊರೇಟ್ ಆಫೀಸಿಂದ ಮೌಖಿಕವಾಗಿ ಯಾವುದೋ ಒಂದು ಮಾತು ಹೇಳಿದ್ರೆ ನಾಳೆಯಿಂದ ಟೆಂಪ್ರರಿ ಕೊಡಿ ಅಂತಾರೆ. ತಿರ್ಗಾ ಇಲ್ಲಿ ಅಧಿಕಾರಿಗಳು ನಮ್ಗೆ ಮೇಲ್ ಬರಲಿ ಅಂತಾರೆ. ಏನಿದು ಹೈಡ್ ಆ್ಯಂಡ್ ಸೀಕ್ ಗೇಮ್ ಮಾಡ್ತಾ ಇದ್ದೀರಾ ನೀವು ಸರ್ಕಾರ ಮಟ್ಟದಲ್ಲಿ ನೀವು ಮುಟ್ಕೊಂಡಿಲ್ಲ ಅಂದರೆ ಬೆಸ್ಕಾಂ ಅಧಿಕಾರಿಗಳು ಶಿವಶಂಕರ್ ಅವರೇ, ಡಾಕ್ಟರ್ ಶಿವಶಂಕರ್ ಬೆಸ್ಕಾಂ MD ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ, ನೀವೇನಕ್ಕೆ ಇಲ್ಲಿ ಕೂತಿರ್ಬೇಕು ಸೀಟಲ್ಲಿ? ಇಫ್ ಯು ಆರ್ ನಾಟ್ ಎ ಡಿಸಿಷನ್ ಮೇಕರ್, ನೀವು ಯಾಕೆ ಅಲ್ಲಿ ಕೂತ್ಕೋಬೇಕಾಗಿತ್ತು? ನೀವು ಬೆಸ್ಕಾಂ MD ಅಂದರೆ ಯು ಹ್ಯಾವ್ ದ ಪವರ್ ಟು ಟೇಕ್ ಆನ್ ಡಿಸಿಷನ್. ಚಿಕ್ಕ ಒಂದು ಕೆಲಸವನ್ನು ಡಿಸಿಷನ್ ತೊಗೊಳಕ್ಕೆ ಸುಮ್ಮನೆ ಗೊಂಬೆ ಥರ ಕೂತ್ಕೊಳ್ಳೋಕೆ ಬಂದಿರೋದು ನೀವು. IAS ಮಾಡಿರೋದು ಏನಕ್ಕೆ ರೀ? ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ನೀವು ಏನಕ್ಕೆ ಮಾಡಿದ್ದೀರಾ? ನೀವು ಸುಮ್ಮನೆ ಜನಗಳನ್ನ ಕನ್ವರ್ಸೋ ತಂತ್ರ ಮಾಡೋಕೆ ಅಲ್ಲ. ಇಲ್ಲಿರೋ ಜನಗಳ ದುಡ್ಡು ಹೆಂಗ್ರಿ ಕಟ್ಸ್ಕೊಂಡ್ರಿ ನೀವು? ಡಿಸೆಂಬರ್ 17ರಿಂದ ಇವತ್ತವರೆಗೂ ನಿಮ್ಮ ಸರ್ವೆ ಪ್ರಕಾರ 80,000 ಅರ್ಜಿಗಳು ಪೆಂಡಿಂಗ್ ಇದೆ. ಎಲ್ಲಿ? ರೂರಲಲ್ಲಿ 87,000 ಅರ್ಜಿ ಪೆಂಡಿಂಗ್ ಇದೆ. ಅರ್ಬನ್ನಲ್ಲಿ ದುಡ್ಡು ಕಟ್ಸ್ಕೊಂಡಿದ್ದೀರಾ. ಬರೀ 80,000ಗೆ 80,000 ರೂಪಾಯಿ ನೀವು SC ಸೂಪರ್ ಚಾರ್ಜಸ್ ಏನು 10% ಅಂತ 5% ಕಲೆಕ್ಟ್ ಮಾಡ್ತಾಯಿದ್ದೀರಾ. 80,000 ಅಂತ ಬರೀ ರೂರಲ್ ಅರ್ಬನಲ್ಲಿ ತಗೊಂಡ್ರೆ 660 ಕೋಟಿ ರೂಪಾಯಿ ನೀವು ಕಲೆಕ್ಷನ್ ಮಾಡಿದ್ದೀರಾ. ಅದು ಬಡ್ಡಿ ಇಲ್ಲ ಏನಿಲ್ಲ, ನಿಮ್ಗೆ ಫ್ರೀಯಾಗಿ ಬಂದಿರೋ ದುಡ್ಡು ಜನಗಳು ಯಾಕೆ ಸತಾಯಿಸ್ತೀರಾ? ಆ ದುಡ್ಡು ತೊಗೊಂಡಿರ, ಆ ದುಡ್ಡು ವಾಪಸ್ ಮಾಡಿರಿ. ನೀವು ಕರೆಂಟ್ ಕೊಟ್ಟಿಲ್ಲ ದುಡ್ಡು ವಾಪಸ್ ಮಾಡಿ. ಇದೇ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಸೀರಿಯಸ್ ಆಗಿ ನೀವು ಗೌರ್ಮೆಂಟ್ ಬೆರಳು ತೋರಿಸೋದು ಇಲ್ಲಿ ಏನು ಸೂಕ್ತ ಆಗಲ್ಲ. ಸುಪ್ರೀಂ ಕೋರ್ಟ್ ನೀವು ಕರೆಂಟ್ ಕೊಡಬೇಡಿ ಅಂತ ಹೇಳಿಲ್ಲ. ಡಾಕ್ಟರ್ ಶಿವಶಂಕರ್ MD ಬೆಸ್ಕಾಂ MDಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕೂಡಲೇ ನೀವು ಟೆಂಪ್ರರಿ ತಾತ್ಕಾಲಿಕ ಸಂಪರ್ಕ ಏನಿದೆ ಅದನ್ನು ಕೊಡಿ. 4ನೇ ತಾರೀಕು ನೀವೇನು ಆದೇಶ ಕೊಟ್ಟಿದ್ರೆ ಅದು ಹಿಂದ್ಗಡೆ ಇನ್ನೊಂದು ಸರ್ವಿಸ್ ಕೊಡೋಕ್ಕೆ ನೀವದು ರೆಡಿ ಮಾಡಿ.